ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಈಗ ಕ್ಯಾಬಿನೆಟ್ ರೀಶಫಲ್ ಸರ್ 15 ನಂತರ ವರಿಷ್ಠ ಹೇಳಬೇಕಲ್ಲ, ಯಾರು ಯಾವಾಗ ಮಾಡ್ತಾರೆ ಏನು ಮಾಡ್ತಾರೆ ನಮಗೇನು ಗೊತ್ತಿಲ್ಲ. ಪದೇ ಪದೇ ಹೇಳಿದ್ವಿ ನಾವು. ಅಧ್ಯಕ್ಷ ಹೇಳಬೇಕು, ಸಿ ಎಮ್ ಅವ್ರು ಹೇಳಬೇಕು. ನಾವು 3 ದಿವಸಕ್ಕೊಮ್ಮೆ ನಾವು ಅದನ್ನೇ ಹೇಳೋದು ರಿಪೀಟ್ ಮಾಡೋದಾಗ್ತೈತೆ. ಅವ್ರಿಗೆ 3 ಡೇಸ್ಗೊಮ್ಮೆ ರಿಪೀಟ್ ಆಗತ್ತೆ, ಅದು ಸೇಮ್. ಅವರೇ ಅದಕ್ಕೆ ಹೇಳಬೇಕಾಗುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ ಇಲ್ಲವೇ ಇಲ್ಲ. ಪದೇ ಪದೇ ನಾವು ಅದನ್ನೇ ರಿಪೀಟ್ ಮಾಡೋದಾಗುತ್ತೆ ಅಷ್ಟೇ. ಇಲ್ಲ ಹೊಗಳದ್ರ ಆಯ್ತು, ಹೊಗಳದಕ್ಕೂ ಆಯ್ತು. ನಮ್ಮ ಭೇಟಿ ಇಷ್ಟು ಇದ್ದೇ ಇರ್ತೈತಿ. ಇವು 20 ವರ್ಷದಿಂದ ಇಷ್ಟೇ ಇದೆ, ಮುಂದೆ 20 ವರ್ಷ ಹೀಗೆ ಇರ್ತದೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಮಾಡುವಂಥ ಕಾರ್ಯವೈಖರ್ಯ ಶೈಲಿ, ಅವ್ರ ಇಡೀ ಸಂಬಂಧಗಳ ಮೇಲೆ ಅವ್ರು ಬರ್ತಾರೆ ಹೋಗ್ತಾರೆ. ಇಷ್ಟು ಜನ ಕಾರ್ಯಕರ್ತರು ಬರ್ತಾರೆ. ಸೊ ಹಾಗೆ ನಾವು ಇಟ್ಟಿಲ್ಲ ಹೇಳಿದ್ರೆ ನಾವು ಗೆದ್ದಾಗ ಖುಷಿ ಪಡೋಲ್ಲ, ಸೋತಾಗಣು ದುಃಖ ಪಡೋಲ್ಲ ತಿಳಿದ್ರು. ಆ ಸಿಸ್ಟಮ್ ಮೇಲೆ ನಾವು ಕೆಲಸ ಮಾಡ್ತೀವಿ. ನ್ಯಾಚುರಲಾಗಿ ಹೇಳಿ ಹೇಳ್ತಾರಲ್ಲ, ನ್ಯಾಚುರಲಾಗಿ ಹೇಳಿ ಹೇಳ್ತಾರೆ. ನಮಗೂ ಅವಕಾಶ ಯಾರು ಎಲ್ಲ ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರು ಲೀಡರ್ಗಳು. ಕ್ರಾಂತಿ ಬಗ್ಗೆ ಯಾರು ಮಾತಾಡ್ತಾರೆ ಇಲ್ಲ ಅಂತ ಹೇಳಿದ್ರು. ನಾವು ಕ್ರಾಂತಿ ಆಗೋಲ್ಲ ಅಂತ ಹೇಳಿದ್ರಿ. ಮತ್ತೆ ಕ್ರಾಂತಿ ಯಾವುದೂ ಇಲ್ಲ ಅಂತ ಹೇಳಿದ್ವಿ. ಫೈನಲ್ ಆಗಿ ಅಂತಿಮವಾಗಿ ಅಲ್ಲಿಗೆ ಬಂದಿದ್ರು. ಅದು ಯಾವುದೂ ಇಲ್ಲ. ಭೇಟಿ ಮಾಡಿದಾಗ ಏನು ಸಲಹೆಗಳನ್ನು ಕೊಟ್ಟರೆ ಸರ್ ಸಂಘಟನೆ ವಿಚಾರವಾಗಿ? ಇಲ್ಲ, ಈಗ ಯಾವುದೂ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀವಿ, ಇನ್ನೊಂದು ಸಾರಿ ಹೋದಾಗ ಮಾತಾಡ್ತೀವಿ. ನೀವು ಸಮಾವೇಶ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾವುದು ರಾಜಕೀಯ ಚಟುವಟಿಕೆ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ. ನೋಡೋಣ, ಮಾತಾಡಬಾರ್ದಂತೇನು ಹಾಗೇನಿಲ್ಲ. ಮಾತಾಡ್ಲಿಕ್ಕೆ ಮುಕ್ತ ಅವಕಾಶ ಇದೆ, ಮಾತಾಡ್ತೀವಿ. ಹಂಗೇನು ಸರ್, ಡೆಲ್ಲಿಯಲ್ಲಿ ಸ್ಫೋಟ ಆಗಿರೋ ವಿಚಾರ ಇದೆ ಸರ್. ಇಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜೈಲಿನಲ್ಲೆಲ್ಲ ಉಗ್ರರಿಗೆ ಕಾಂಗ್ರೆಸ್ನವ್ರು ತುಂಬ ಕೊಡ್ತಾ ಇರೋದಂತ ಹೀಗೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ನೋಡಿ, ಸುಮ್ಮನೆ ಅನಾವಶ್ಯಕ ಅದೆಲ್ಲ ಹೇಳೋದು ಅವಶ್ಯಕತೆ. ನಮ್ಗೆ ಮುಂದೆ ಮಾಡಬೇಕಾದ ಭಾಳಷ್ಟು ಕೆಲಸ ಇದೆ. ನಾವು ಕೆಲವದಕ್ಕೆ ಸೀಮಿತ ಆಗಿಬಿಟ್ಟಿವಿ. ಅದೇನೋದು ರಾಜ್ಯಕ್ಕೂ ಏನೋ ಒಳ್ಳೇದಿಲ್ಲ, ದೇಶಕ್ಕೂ ಒಳ್ಳೇದಿಲ್ಲ. ಅನಾವಶ್ಯಕ ಏನೋ ಚರ್ಚೆ ಮಾಡ್ಕೋತ ನಾವೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಅದೆಲ್ಲ ಬಿಟ್ಟು ಡೆವಲಪ್ಮೆಂಟು ಪ್ರೋಗ್ರೆಸಿವ್ ಬಗ್ಗೆ ನಾವು ಥಿಂಕ್ ಮಾಡಬೇಕಷ್ಟೆ. ಸುಮ್ಮನೆ ಯಾವುದೋ ಒಂದು ಸಣ್ಣ ವಿಷಯ ಇರುತ್ತೆ, ಅದನ್ನು ಅದನ್ನು ಒಂದು 6 ಗಂಟೆ ಚರ್ಚೆ ಮಾಡ್ಬೋದು. ಅದರಿಂದ ಏನು ರಿಸಲ್ಟು ಬರೋಲ್ಲ, ಏನೂ ಇಲ್ಲ. ಕೆಲವೊಂದು ಬ್ಲಾಸ್ಟ್ ಸರ್ ಎಲೆಕ್ಷನ್ಗೆ ಲಿಂಕ್ ಮಾಡ್ತಾ ಇದೆ. ನಿಮ್ಮ ಸಂಪುಟ ಸದಸ್ಯರುಗಳು ಜಮೀರ್ ಅವರು ಹೇಳ್ತಾರೆ ಎಲೆಕ್ಷನ್ ಹಿಂದಿನ ದಿನ ಯಾಕೆ ಬ್ಲಾಸ್ಟ್ ಆಯ್ತು, ಅನುಮಾನ ಬರ್ತಾ ಇದೆ. ಆ ರೀತಿ ಸಿಎಂ ಅವರು ಆ ವಿಚಾರ ಎಲೆಕ್ಷನ್ ಟೈಮಲ್ಲಿ ಆಯ್ತು ಅನ್ನೋ ವಿಚಾರ ಸರ್ ಆ ರೀತಿ ಏನಾರಿದೆ ಅಂತ ಅನ್ಸುತ್ತೆ ಸರ್. ಈ ಬ್ಲಾಸ್ಟ್ ಹಿಂದೆ ಮುಗಿದೋಯ್ತು, ಈಗ ಚುನಾವಣೆ ಮುಗಿದೋಯ್ತು, ರಿಸಲ್ಟ್ ಅನ್ನು ಆಲ್ರೆಡಿ ಸೀಸ್ ಆಗೋತು. ಇನ್ನೇನು ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಗಿದೋಯ್ತು ಈಗೆಲ್ಲ. ದೇಶದ ಭದ್ರತೆಯ ಸವಾಲು ಚುನಾವಣೆಯ ಕಾರಣಕ್ಕಾಗಿ ತೀರ್ಮಾನ ಆಗುತ್ತಾ ಅಂತ ನೋಡಿ. ಚುನಾವಣೆಯನ್ನು ಮುಗಿದು ಹೋಗಿದೆ, ಅದನ್ನು ತನಿಖೆ ನಡೀತಾ ಇದೆ. ತನಿಖೆ ನಡೆದ ಮ್ಯಾಗ ಹೇಳ್ತಾರೆ ಅವ್ರ ಸರ್ಕಾರದವ್ರು ಏನಾಗಿದೆ ಎಂತಾಗಿದೆ ಅಂತ ಹೇಳ್ತಾರೆ. ಅವಾಗ ಕೇಳೋಣ. ಈಗ ನಾವು ಇಲ್ಲಿ ಇಷ್ಟು ದೂರ ದಿಲ್ಲಿಂದ ಅಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ತನಿಖೆ ಮಾಡಿದ ಮ್ಯಾಗ ಹೇಳೇ ಹೇಳ್ತಾರೆ. ಸದನ್ನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ. ಹೇಳಿ ಅವರೇ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಪಾರ್ಲಿಮೆಂಟ್ ಹೆಂಗಾರು ಸ್ಟಾರ್ಟ್ ಆಗ್ತಾ ಇದೆ 1 ತಾರೀಕೆ, ಉತ್ತರ ಕೊಡ್ಬೋದು. ಅಲ್ಲೇ ಏನಾಗಿದೆ, ಯಾಕಾಯಿತು. ಸೊ ಉತ್ತರ ಕೊಡೋದು ಅವ್ರ ಜವಾಬ್ದಾರಿ, ಕೊಡಬೇಕು ಅವ್ರು ಅಷ್ಟೇ. ನಾಳೆ ಫಲಿತಾಂಶ ಏನಾದರೂ ಚೇಂಜಸ್ ಆಗುತ್ತಾ ಸರ್? ಎಲ್ಲ ಎಕ್ಸಿಟ್ ಪೋಲಲ್ಲಿ NDA ಅಂತ ಕಾಯಂಲ್ಲ. ಇನ್ನೊಂದು ನಾಳೆ ಯಾವಾಗ ನಾಳೆ ಇರಲ್ಲ, ಇನ್ನು 24 hours ರೀ. ಎಕ್ಸಿಟ್ ಪೋಲ್ಸ್ ಎಲ್ಲ ಇಂಡಿಯಾದೇ ತೋರಿಸ್ತಾ ಇದೆ. ಕಾಯೋಣ, ಇನ್ನೊಂದು 24 hours ಇದೆ. ನಾಳೆ 12 ಗಂಟೆಗೆ ಗೊತ್ತಾಗುತ್ತೆ ಯಾರು ಏನು, ಯಾರು ಗೆಲ್ತಾರೆ. ಬಿಹಾರ ಚುನಾವಣಾ ಫಲಿತಾಂಶ ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೇನು ಸಂಬಂಧ ಇಲ್ಲ. ನಮ್ಮ ಬೇರೆನೇ ಚುನಾವಣೆ ಮೆಥಡು, ಅಲ್ಲಿ ಅಂತ ಚುನಾವಣೆ ಮೆಥಡ್ ಬೇರೆ ಇದೆ. ಸೊ ಅದಕ್ಕೂ ನಮಗೇನು ಲಿಂಕ್ ಆಗೋಲ್ಲ. ಕರ್ನಾಟಕ ಕಾಂಗ್ರೆಸ್ ನಾಯಕತ್ವಕ್ಕೆ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತು ಇಲ್ಲ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ. ನಮ್ಮ ಸೌತ್ ಇಂಡಿಯನ್ ಚುನಾವಣೆಗಳೇ ಡಿಫ್ರೆಂಟ್ ಆಗಿರುತ್ತೆ. ನಾರ್ತ್ ಬೇರೆ, ನಾರ್ತ್ ಈಸ್ಟ್ ಬೇರೆ, ಬೇರೆ ಬೇರೆ ಪ್ರದೇಶ ಬೇರೆ ಬೇರೆ ಥರ ಚುನಾವಣೆ ಆಗುತ್ತೆ.
ಸರ್, ಸಿದ್ದರಾಮಯ್ಯನವ್ರನ್ನ ಏನಾದ್ರು ಕೆಳಗಡೆ ಇಳಿಸಿದ್ರೆ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅಂತ ಕುರುಬರ ಸಂಘದವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಕರೆಕ್ಟ್. ನಾವು ಎಷ್ಟು ಸಲ ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಹೇಳ್ತಾನೆ ಇದಿರಲ್ಲ, ಪದೇ 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 ಹೇಳಿದ್ವಿ. ಈಗ ಅವ್ರು ಹೇಳಿದ್ರೆ ಅದಕ್ಕೆ ನಾವಲ್ಲಿ ಈಗ ಪ್ರಕಾಶ್ ಅವ್ರನ್ನ ಕೇಳಬೇಕು. ನೀವು ಅವ್ರು ಹೇಳಿದಾರದು ಹೆಂಗು ಏನೋ ತಡಿ ಕೇಳಬೇಕು. ಈಗ ಅವ್ರು ಹೇಳಿದಕ್ಕೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಯಾವುದ್ರೆ ಇಲ್ಲಲ್ಲ, ಸ್ಟ್ರೈಕ್ ಮಾಡ್ತಾ ಅಂತ ಹೇಳಿದಾರೆ, ಅವ್ರು ನಿರ್ನಾಮ ಮಾಡ್ತಾ ಅಂತ ಹೇಳಿದಾರೆ ವರ್ತೂರು ಪ್ರಕಾಶ್ ಅವರು. ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ ಸರ್, ಇದೇ ವರ್ಡನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಹೇಳಿಸಿದ್ರೆ ನಿರ್ನಾಮ ಆಗುತ್ತೆ ಕಾಂಗ್ರೆಸ್ ಅನ್ನುವಂಥ ವರ್ಡನ್ನ ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೇಕಷ್ಟೇ. ಈಗ ನಾವು ಹೇಳಿದ್ರೆ ಏನು ಎಲ್ಲಿ ಹೇಳೋರು? ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಹೇಳ್ತಾರೆ. ನಾವು ಅದಕ್ಕೆ ಹೇಳಲಿಕ್ಕೆ ಆಗೋಲ್ಲ, ನಾವು ಅದಕ್ಕೆ ಪಾರ್ಟಿನೂ ಅಲ್ಲ. ಸರ್, ನಿಮ್ಮದೇ ಪಕ್ಷದ ಸಚಿವರು ಕಿರಣ್ ಸುರೇಶ್ವರ್ ಹೇಳ್ತಾರೆ, 1000 ಕೋಟಿ ದುಡ್ಡು ಇಟ್ಕೊಂಡಿರೋರು CM ಸ್ಥಾನಕ್ಕೆ ಪ್ರಯತ್ನ ನಡೆಸ್ತಾರೆ. ಆದರೆ ಹೈಕಮಾಂಡು ಸಿದ್ದರಾಮಯ್ಯವ್ರ ಮೇಲೆ ವಿಶ್ವಾಸ ಇಟ್ಟು 100 ರೂಪಾಯಿ ಖರ್ಚು ಮಾಡದೆ ಅವಕಾಶವನ್ನು ಕೊಟ್ಟಿದೆ. ಅಂದ್ರೆ ಸಿದ್ದರಾಮಯ್ಯವರು 100 ರೂಪಾಯಿ ಖರ್ಚು ಆಗದೆ ಇರೋದಕ್ಕೆ ಕೂಡ 2 ಬಾರಿ CM ಆಗ್ತಾರೆ. 1000 ಕೋಟಿ ದುಡ್ಡಿರೋರು ಕೂಡ CM ಆಗಕ್ಕಾಗಲಿಲ್ಲ ಪ್ರಯತ್ನ. ಯಾವಾಗಲೂ ಹಂಗೆ ಆಗಿದ್ರಲ್ಲ, ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಅವರೇ ಆಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಶಾಸಕರ ಅಭಿಪ್ರಾಯ ಮೇಲೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೆ ಕೂಡ ಆ ಸಿಸ್ಟಮ್ ಮೇಲೆ ಆಗ್ತಾರೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.